ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ. ಅವನ್ನು ಸಮಸ್ಯೆಗಳೆಂದು ಭಾವಿಸುವಷ್ಟು ಕಾಲ ಸಮಸ್ಯೆಗಳಾಗಿ ಉಳಿದಿರುತ್ತವೆ. ಅವುಗಳಿಗೆ ಪರಿಹಾರ ಹುಡುಕಲು ಆರಂಭಿಸಿದರೆ ಒಂದಕ್ಕೊಂದು 4 ಪರಿಹಾರಗಳು ಲಭಿಸಬಹುದು. ಒಮ್ಮೆ ಶಿವನು ನನಗಾವ ಸಮಸ್ಯೆಗಳೂ ಇಲ್ಲ, ನನ್ನನ್ನು ಯಾವ ಸಮಸ್ಯೆಯೂ ಪೀಡಿಸಿಲ್ಲ, ಕೊನೆಗೆ ಶನಿ ಕೂಡ ನನ್ನನ್ನೇನು ಮಾಡಲಿಲ್ಲ ಎಂದನಂತೆ. ಅದಕ್ಕೆ ಶನಿಗೂ ಕೋಪ ಬಂದು, ಶಿವ, ನಿನ್ನನ್ನು ಮುಂದಿನ 3 ದಿನಗಳಲ್ಲಿ ಹಿಡಿದು ನನ್ನ ತಾಕತ್ತು ತೋರಿಸುತ್ತೇನೆ ಎಂದನಂತೆ. ಸರಿ, ನೋಡೋಣ ಎಂದು ಹೇಳಿ ಶಿವನು 3 ದಿನ ಆತನಿಗೆ ಕಾಣದಂತೆ ಒಂದು ಕತ್ತಲ ಗವಿಯಲ್ಲಿ ಬಚ್ಚಿಟ್ಟುಕೊಂಡ. ನಂತರ ಹೊರಬಂದು, ನೋಡಿದೆಯಾ, ನನ್ನನ್ನೇನು ಮಾಡಲಾರದೆ ಹೋದೆ ಅಂದನಂತೆ. ಅದಕ್ಕೆ ಶನಿಯು ನಕ್ಕು, ಶಿವ ಮಹಾರಾಜ್, ನಿಮ್ಮಂತಹ ಮಹಾನ್ ದೇವರು 3 ದಿನ ಕಾಲ ಕತ್ತಲ ಗವಿಯಲ್ಲಿ ಅಡಗಿಕೊಂಡಿದ್ದೀರಿ ಅಂದರೆ ಕಡಿಮೆ ಅವಮಾನದ ವಿಷಯವೇ? ತಮ್ಮಂತಹವರನ್ನು 3 ದಿನ ಕಾಡಿದ ಘನತೆ ನನ್ನದು ಎಂದನಂತೆ. ಪ್ರತಿಯೊಬ್ಬನಿಗೂ ಸಮಸ್ಯೆಗಳು ಇರುತ್ತವೆ, ಆದರೆ ಅವುಗಳನ್ನು ಸಮಸ್ಯೆಗಳೆಂದು ಭಾವಿಸುವಷ್ಟು ಕಾಲ ಸಮಸ್ಯೆಗಳಾಗಿಯೇ ಉಳಿದಿರುತ್ತವೆ. ಅವುಗಳಿಗೆ ಪರಿಹಾರ ಹುಡುಕಲು ಆರಂಭಿಸಿದರೆ ಒಂದಕ್ಕೊಂದು 4 ಪರಿಹಾರಗಳು ಲಭಿಸಬಹುದು. ಮನುಷ್ಯರಿಗೆ, ಪ್ರಾಣಿಗಳಿಗೆ, ಸಕಲ ಜೀವಿಗಳಿಗೆ ಸಮಸ್ಯೆಗಳಿವೆ. ಆದರೆ ಮನುಷ್ಯನಿಗೆ ಮಾತ್ರ ಆಲೋಚಿಸುವ ಶಕ್ತಿಯನ್ನು ದೇವರು ಕೊಟ್ಟಿರುವುದರಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು. ಸಮಸ್ಯೆಯು ಪಲ್ಯದೊಳಗಿನ ಉಪ್ಪಿನಂತೆ. ಪಲ್ಯಕ್ಕೆ ಉಪ್ಪು ಹೇಗೆ ಅಗತ್ಯವೋ ಹಾಗೆ ನಮ್ಮ ಜೀವನಕ್ಕೂ ಸಮಸ್ಯೆಗಳ ಅಗತ್ಯವಿದೆ. ಸಮಸ್ಯೆಗಳಿರದ ಜೀವನವೆಂದರೆ ಉಪ್ಪಿಲ್ಲದ ಪಲ್ಯದಂತೆ. ಸಮಸ್ಯೆಗಳು ಹೆಚ್ಚಾದಾಗ ಲಭಿಸುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಥಾಮಸ್ ಆಲ್ವಾ ಎಡಿಸನ್ ಬಲ್ಬನ್ನು ಕಂಡುಹಿಡಿದ ಮೊದಲ 299 ಪರ್ಯಾಯಗಳಲ್ಲಿ ಸೋತಿದ್ದ. ಅವನ್ನೆಲ್ಲ ಗಮನದಲ್ಲಿರಿಸಿಕೊಂಡು ಆ ಸಮಸ್ಯೆಗಳಾವುವೂ ಇರದಂತಹ ಪದ್ಧತಿಯೊಂದನ್ನು ಕಂಡುಹಿಡಿದು ಅಂದಿನಿಂದ ಇಂದಿನವರೆಗೆ ಈ ಬಲ್ಬ್ಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇಲ್ಲ. ತೊಂದರೆಗಳೇನಿದ್ದವೋ ಅವನ್ನೆಲ್ಲ ಅವನೊಬ್ಬನೇ ಅನುಭವಿಸಿದ. ಅದೇ ವಿಧವಾಗಿ ನಾವೊಂದು ಕೆಲಸಕ್ಕೆ ಕೈ ಹಾಕಿದಾಗ ಸಮಸ್ಯೆಗಳು ಬಂದರೆ ನಿರಾಸೆ ಪಡದೆ, ನಿರುತ್ಸಾಹಗಳಿಂದ ಚಿಂತೆಗೊಳಗಾಗದೆ ನಿರಂತರವಾಗಿ ಪ್ರಯತ್ನಿಸಬೇಕು. ಆದ್ದರಿಂದಲೇ ನಾವು ಉಗಾದಿ ದಿನ ಬೇವು ಬೆಲ್ಲದಲ್ಲಿ ಕಬ್ಬು ಬಾಳೆಹಣ್ಣು ಬೆಲ್ಲದೊಂದಿಗೆ ಬೇವಿನ ಹೂವನ್ನು ಹಾಕಿರುತ್ತಾರೆ. ಅಂದರೆ ಜೀವನದಲ್ಲಿ ಸ್ವಲ್ಪ ಕಹಿಯನ್ನು ಸಹ ರುಚಿ ನೋಡಬೇಕು. ಇಲ್ಲದಿದ್ದಲ್ಲಿ ಸಿಹಿಯ ಬೆಲೆ ಅರಿವಾಗುವುದಿಲ್ಲ. ಕೆಲ ಸಮಸ್ಯೆಗಳು ತಾತ್ಕಾಲಿಕವಾದವುಗಳು. ನನ್ನ ಮಗ 5ನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಾನು ಅವನೊಂದಿಗೆ